ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೆಸರು ಪೂಜಾ ನಾಯಕ್ ಅಂತ. ನೀವು ನೋಡ್ಬೋದು, ತುಂಬ ಒಳ್ಳೆಯ ಪ್ರೊಫೈಲು ಮತ್ತು ತುಂಬ ನೋಡೋಕ್ಕೆ ಕೂಡ ಚೆನ್ನಾಗಿದ್ದಾರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹೆಸರು ಪೂಜಾ ನಾಯಕ್, ವಯಸ್ಸು 30 ವರ್ಷ, ಎತ್ತರ 5 ಅಡಿ 5 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ BCom ಅಂತ ಹೇಳಿದ್ದಾರೆ. ವೃತ್ತಿ ದೊಡ್ಡ ಬಟ್ಟೆ ವ್ಯಾಪಾರ ಅಂತ ಹೇಳಿದ್ದಾರೆ. ಸಾರಿ ಶೋರೂಮ್ ಓನರ್, ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ತುಂಬ ಒಳ್ಳೆ ಪ್ರೊಫೈಲ್ ಕೂಡ ಮತ್ತು ಒಂದು ದೊಡ್ಡ ಬಿಸ್ನೆಸ್ಸಲ್ಲಿ ಕೂಡ ಇವರು ಇದ್ದಾರೆ ಸ್ನೇಹಿತರೆ. ಇವರ ಮುಂದಿನ ಜೀವನದ ಕತೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವ್ಯಕ್ತಿತ್ವ: ಪೂಜಾ ತುಂಬ ಆತ್ಮವಿಶ್ವಾಸ, ಪರಿಶ್ರಮಿ ಮತ್ತು ಗೌರವಿತ ಮಹಿಳೆ. ಜೀವನದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಿದರು. ಇಂದು ಅವಳು ತನ್ನ ಶ್ರಮದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾಳೆ. ಅವಳು ಹೇಳುವ ಮಾತು ನೋವು ಬಲಪಡಿಸಿತು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಯಾರಿಗೇ ಆಗಲಿ ನೋವು ಅನ್ನೋದು ಇದ್ದರೂ ಕೂಡ ಅದನ್ನು ಎದುರಿಸುವ ಶಕ್ತಿ ಪ್ರತಿಯೊಬ್ಬರಿಗೂ ಇರಲೇಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ತಿಳಿಸಿದ್ದಾರೆ. ವ್ಯಾಪಾರ: ಬಿಗ್ ಕ್ಲಾತಿಂಗ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಪೂಜಾ ಇಂದು ಬೆಂಗಳೂರಿನಲ್ಲಿ ಪೂಜಾ ಸಾರಿ ಪ್ಲಾಜಾ ಎಂಬ ದೊಡ್ಡ ಶೋರೂಮ್ ನಡೆಸುತ್ತಿದ್ದಾಳೆ. 2 ಶಾಖೆಗಳು, ಬ್ರಾಂಚಸ್, 15 ಸಿಬ್ಬಂದಿಗಳು, ಡೈಲಿ 100 ಕಸ್ಟಮರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. 100 ಅಂತ ಹೇಳಿದ್ದಾರೆ, ಬಟ್ 100ಕ್ಕೂ ಹೆಚ್ಚು ಕಸ್ಟಮರು ಇವರ ಅಂತ ತಿಳಿಸಿದ್ದಾರೆ. ಯಾಕಂದರೆ ತುಂಬ ದೊಡ್ಡ ಬಿಸ್ನೆಸ್ ಕೂಡ ಇವ್ರದ್ದಿದೆ ಅಂತ ಹೇಳಿದ್ದಾರೆ. ಸೀರೆ, ಲೆಹಂಗಾ, ಡಿಸೈನರ್ ಡ್ರೆಸ್ಗಳು ಮಾರಾಟ ಮಾಡುತ್ತಾಳೆ. ಒಮ್ಮೆ ಸಣ್ಣ ಆರಂಭ ಮಾಡಿದ ಅವಳು ಇಂದು ಲಕ್ಷಾಂತರ ಆದಾಯ ಹೊಂದಿರುವಂಥ ಉದ್ಯಮಿ ಅಂತ ಹೇಳಿದ್ದಾರೆ. ಯಾಕಂದರೆ ಇವತ್ತು ಅವ್ರ ಹತ್ರ ಲಕ್ಷಗಟ್ಟಲೆ ಟರ್ನ್ ಕೂಡ ಆಗ್ತಾಯಿದೆ ಅಂತ ತಿಳಿಸಿದ್ದಾರೆ. ಜೀವನ ಕತೆ: ಸಕ್ಸಸ್ ಸ್ಟೋರಿ. ಪೂಜಾ ಮದುವೆ ಆದಾಗ ಅವಳ ಜೀವನ ತುಂಬ ಸಂತೋಷವಾಗಿತ್ತು. ಆದರೆ ಮದುವೆ ಆಗಿ 3 ವರ್ಷಗಳಲ್ಲೇ ಅವಳ ಗಂಡ ಆಕಸ್ಮಿಕವಾಗಿ ಸಾವನ್ನಪ್ಪಿದರು ಅಂತ ತಿಳಿಸಿದ್ದಾರೆ. ಆ ಕ್ಷಣದಲ್ಲಿ ಅವಳ ಜೀವನ ಒಂದೇ ಹೊತ್ತಿನಲ್ಲಿ ಕುಸಿದು ಬಿದ್ದಿತ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಆಘಾತದ ಸಂಕಷ್ಟ ಕೂಡ ಆಗ್ಬೋದು, ಒಂದು ಕಷ್ಟ ಕೂಡ ಆಗ್ಬೋದು. ಯಾಕಂದರೆ ಅವ್ರ ಜೀವನನೇ ಒಂದು ಬೀಳುವ ಪರಿಸ್ಥಿತಿಯಲ್ಲಿ ಇರುತ್ತೆ. ಮಕ್ಕಳು ಇಲ್ಲ, ಮನೆ ತುಂಬ ಖಾಲಿ, ಮನಸ್ಸು ತುಂಬ ನೋವು. ಮೊದಲು ಕೆಲವು ತಿಂಗಳುಗಳು ಅವಳು ಯಾರ ಜೊತೆಗೆ ಮಾತಾಡಲಿಲ್ಲ. ಆದರೆ ಒಂದು ದಿನ ಅವಳು ತನ್ನನ್ನೇ ಕೇಳಿಕೊಂಡಳು, ನಾನು ಇಷ್ಟು ನಿಲ್ಲಬೇಕಾ ಅಥವಾ ಮತ್ತೆ ಬಲಶಾಲಿ ಆಗಬೇಕಾ ಅನ್ನುವಂಥ ಒಂದು ಮಾತನ್ನು ಅವರ ಮನಸ್ಸನ್ನು ಕೇಳಿಕೊಂಡಾಗ ಮುಂದೆ ಒಂದು ದಾರಿಯನ್ನು ನೋಡಿದರು. ಆ ದಿನದಿಂದ ಅವಳು ನಿರ್ಧಾರ ಮಾಡಿದರು, ನಾನು ಸೋಲುವುದಿಲ್ಲ, ನನ್ನ ಜೀವನವನ್ನು ನಾನು ಮತ್ತೆ ಕಟ್ಟಿಕೊಳ್ಳುತ್ತೇನೆ. ಅವಳು ಸಣ್ಣ ಮಟ್ಟದಲ್ಲಿ ಬಟ್ಟೆ ವ್ಯಾಪಾರ ಆರಂಭಿಸಿದಳು. ಮೊದಲಿಗೆ 2-3 ಗ್ರಾಹಕರ ಮಾತ್ರ. ಆದರೂ ಅವಳು ಬಿಡಲಿಲ್ಲ. ಇಂದು ಆ ಸಣ್ಣ ಆರಂಭ ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ ಆಗಿದೆ ಅಂತ ತಿಳಿಸಿದ್ದಾರೆ. ಯಾವುದೇ ಬಿಸ್ನೆಸ್ ಆಗಲಿ ಸ್ನೇಹಿತರೆ, ಮೊದಲಿಗೆ ಬಿಗ್ನಿಂಗಲ್ಲೇ 2-3 ಅಷ್ಟೇ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಹಿಂದೇಟು ಯಾವಾಗೂ ಹಾಕಬಾರ್ದು. 2ನೇ ಮದುವೆಗಾಗಿ ನಿರೀಕ್ಷೆ: ಪೂಜಾ ಹುಡುಕುತ್ತಿರುವ ಹುಡುಗನ ವಯಸ್ಸು 35ರಿಂದ 40 ಒಳಗೆ ಇರಬೇಕಂತ ಹೇಳಿದ್ದಾರೆ. ಒಳ್ಳೆಯ ಮನಸ್ಸಿನ ವ್ಯಕ್ತಿ, ಅವಳನ್ನು ಅರ್ಥ ಮಾಡಿಕೊಳ್ಳುವವರು, ಜೀವನದಲ್ಲಿ ಜೊತೆಯಾಗಿ ಬೆರೆಯುವವರು. ಅವಳಿಗೆ ಹಣ ಮುಖ್ಯವಲ್ಲ, ನಿಜವಾದ ಪ್ರೀತಿ ಮತ್ತು ಗೌರವ ಮುಖ್ಯ ಅಂತ ಹೇಳಿದ್ದಾರೆ. ಮತ್ತು ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಒಳ್ಳೆಯವರಾಗಿರಬೇಕು ಮತ್ತು ಚೆನ್ನಾಗಿ ಓದಿಕೊಂಡಿರಬೇಕು ಅಂತ ಕೂಡ ಹೇಳಿದ್ದಾರೆ. ಅವ್ರನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿಧವೆ ಮಹಿಳೆಗೆ ಜೀವನ ಮುಗಿದೆ ಅಂತಲ್ಲ, ಅವಳಿಗೂ ಮತ್ತೆ ಸಂತೋಷವಾಗಿ ಬದುಕುವ ಹಕ್ಕು ಇದೆ. ಸೋಲಿನ ನಂತರ ಎದ್ದು ನಿಲ್ಲುವವರು ನಿಜವಾದ ಗೆಲುವನ್ನು ಕಾಣುತ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ತುಂಬ ಚೆನ್ನಾಗಿರುವಂಥ ಮಾತು ಕೂಡ ಅವರು ಹೇಳಿದ್ದಾರೆ. ಅದಕ್ಕೆ ಹೇಳುವುದು, ಯಾವತ್ತೂ ನಾವು ಸೋತರೂ ಕೂಡ ನಾವು ಗೆಲ್ಲಬೇಕನ್ನುವಂಥ ಭರವಸೆಯಲ್ಲೇ ನಾವು ಬದುಕಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಲೈಕ್, ಶೇರ್, ಕಮೆಂಟ್ ಮಾಡಿ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಮದ್ಯಪಾನ, ಧೂಮಪಾನದಿಂದ ದೂರ ಇರಿ. ಯಾಕಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ